ಕಾರಣ ಪರಮಾತ್ಮ, ನಿನ್ನಲ್ಲಿ ಕೆಲವು ವಿಚಾರ ಮಾತಾಡ ನನ್ನ ಸಂಗಡ ಬಾ. ಕಾಮ ಜನಕಾರಿಯೇ ಸ್ವಾಮಿ, ಕಾಮ ಜನಕಾರಿಯೇ ನಮನ. ಪರಮಾತ್ಮ, ಕಾಮ ಜನಕಾರಿಯೇ ಸ್ವಾಮಿ, ಕಾಮ ಜನಕಾರಿಯೇ ನಮನ. ಅಮರನಾದ ಈಸೂತನೋ ಪ್ರೀತಿ ಮೋಡಿಹುದ ಸತ್ಯಕ ಸನಿಹವೇ. ಪಾಮರನಾದ ಈಸೂತನೋ ಪ್ರೀತಿ ಮೋಡಿಹುದ ಸತ್ಯಕ ಸನಿಹವೇ. ನಿನ್ನೆ ನುಡಿಯನ ಭರವಸೆಯಿದೆ ನಿನ್ನೆ ನುಡಿಯನ ಭರವಸೆಯಿದೆ. ಕಾಮ ಜನಕಾರಿಯೇ ಸ್ವಾಮಿ, ಕಾಮ ಜನಕಾರಿಯೇ ರಮಣ. ಪರಮಾತ್ಮ, ಬೇಡ ಯಾರೋ ಅಡೆದು ಜಲದೊಳೆಸದ ನಶಿಸುವಂತೆ ನಾನು. ಯಾರೋ ಅಡೆದು ಜಲದೊಳೆಸದ ನಶಿಸುವಂತೆ ನಾನು. ಮತ್ಸಗಾರರಿಗೆ ನಾಳೆಯೋ ದೊರೆತ ಅನಾಮದೇನು ನಾನು. ಪರಮಾತ್ಮ, ಬೇಡ ಮತ್ಸಗಾರರಿಗೆ ನಾಳೆ ದೊರೆತ ಅನಾಮದೇನು ನಾನು. ಮಾತಾಪಿತರಿಗೂ ಮಿಗಿಲಾದ ಬೆಟ್ಟರು ಪ್ರೀತಿಯಿಂದನ್ನ ಸಲಹಿತರಾದರು. ಜಾತಿ ವಿಚಾರವ ನೇಮರಾದರು. ಮಾತಾಪಿತರಿಗೂ ಮಿಗಿಲಾದ ಭಕ್ತರು ಪ್ರೀತಿಯಿಂದನ್ನ ಸಲಹಿತರಾದರು. ಜಾತಿ ವಿಚಾರವ ಹೇಳಲಾದರು. ಜಾತಿ ವಿಚಾರವ ಹೇಳಲಾದರು. ಕಾಮ ಜನಕಾರಿಯೇ ಸ್ವಾಮಿ, ಕಾಮ ಜನಕಾರಿಯೇ ನಮನ. ಕಾಮ ಜನಕಾರಿಯೇ ಸ್ವಾಮಿ, ಕಾಮ ಜನಕಾರಿಯೇ ನಮನ. ಪರಮಾತ್ಮ, ಕಾರಣ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವ? ಕಾರಣ ಕುಲಹೀನದಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೇ ಕರ್ಣ. ಪರಮಾತ್ಮ, ನಾನೆಂತಿದ್ದರೂ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕಾರಣ ಕುಲಹೀನನಲ್ಲ ಕೇಳನ್ನ ಮಾತ. ಕಾರಣ ಕುಲಹೀನನಲ್ಲ ಕೇಳನ್ನ ಮಾತ. ಕಲಿ ಅಂಶದಲ್ಲವ ತಿಳಿದ ಕುಮಾರ ಬಾ, ಸುರಧೀರ ಕುಮಾರ ಬಾ. ಮಾತೆ ನಿನ್ನ ಕುಂತಿ ವರ ಪಾಂಡವರ ಜನನಿ. ಪರಮಾತ್ಮ, ಮಾತೆ ನಿನ್ನ ಕುಂತಿ ವರ ಪಾಂಡವರ
ತಳಮಳವೇತಕ್ಕೆ ಮನದ ಚಿಂತೆ ತೊಳೆ ಕರ್ಣ ಕರ್ಣ ತಳಮಳವೇತಕ್ಕೆ ಮನದ ಚಿಂತೆ ತೊಳೆ ಅಮಿತ ಭುವನದು ಕೀರ್ತಿಯ ಪೊಳೆವೆ ಅವಿತ ಭುವನದು ಕೀರ್ತಿಯ ಪೊಳೆವೆ ಜನತರ ವೇದಿಸಿದ ಮೇದಿನಿಯರು ನೀ ಜನತರ ವೇದಿಸಿದ ಮೇದಿನಿಯರು ನೀ ಮಹಾ ಸುಕುಮಾರಪ್ಪ ದುರಧೀರ ಸುಕುಮಾರಪ್ಪ. ಕನ್ನ ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ಇನ್ನು ಸೂರ್ಯನಿನ್ನ ಜನಕನು, ಕುಂತಿದೇವಿಯಿಂದ ತಾಯಿ, ಪಾಂಡವರು ನಿನಗೆ ಸಹೋದರಾಗಬೇಕು. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಆಶ್ಚರ್ಯವಾಗಿರುವುದಲ್ಲ. ಓಹೋ, ಮರೆತಿದ್ದೆ. ಇದು ಯುದ್ಧ ಕಾಲ, ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಯನ್ನು ಕಾಯಲು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ ರಾಜಾದಿರಾಜ್ಞಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕೊಟ್ಟು ಕುಳಿತಿರುವೆಯಲ್ಲ, ಇದು ನಿನಗೆ ಧರ್ಮವೇ? ಬಹುದಿನ ನೊಂದು ಬಂಧುಗಳ್ಯಾರೆಂದು ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಇಂದು ವದನ ಅಪನಿಂದೆಯಲ್ಲಿ ಬಂದೆ. ಇಂದು ವದನ ಅಪನಿಂದೆಯಲ್ಲಿ ಬಂದೆ, ಬಂದ ವಿಮೋಚನ ಮಾರ್ಗವನರಿಯದೆ. ಬಂದ ವಿಮೋಚನ ಮಾರ್ಗವನರಿಯದೆ ದೇವಾ, ಶೋಧನೆಯೇನಿದು ವಿಧಿ ಶಾಪ, ಪಾಪಿಯಾಗಿ ಪರಿತಾಪಗೀಡಾದೆ ದೇವಾ, ಶೋಧನೆಯೇನಿದು ವಿಧಿ ಶಾಪ. ರಹಸ್ಯದ ಅಂತರ್ಯವರಿತು, ಜನುಮದಾತೆಯ ನಿರ್ದಯವರಿತು. ಕೃಷ್ಣ ಕೃಷ್ಣ ಜನ್ಮರಹಸ್ಯದ ಅಂತರ್ಯವರಿತು, ಜನುಮದಾತೆಯ ನಿರ್ದಯವರಿತು. ಜೀವಿಸಲೇ ಪರಿ ಸಹಚರ ಸಮಗೂಡಿ. ಪರಮಾತ್ಮ, ಜೀವಿಸಲೇ ಪರಿ ಸಹಚರ ಸಮಗೂಡಿ, ಪಾತಕಿ ಜೀವನ ಸಂಕಟ ಕಾರಣ. ಪಾತಕಿ ಜೀವನ ಸಂಕಟ ಕಾರಣ ದೇವಾ, ಶೋಧನೆಯೇನಿದು ಶಾಪ, ಪಾಪಿಯಾಗಿ ಪರಿತಾಪಗೀಡಾದ ದೇವಾ, ಶೋಧನೆಯೇನಿದು ವಿಧಿ ಶಾಪ, ವಿಧಿ ಶಾಪ, ವಿಧಿ ಶಾಪ, ವಿಧಿ ಶಾಪ. ಪರಮಾತ್ಮ, ಕರ್ಣ, ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ಅವರ ವಾದಿ ನರಕವು ಪ್ರಾಪ್ತವಾಗುವುದಲ್ಲವೇ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದು
ಸಮರ ಮಹೋತ್ಸವದಲ್ಲಿ ಉತ್ಸಾಹ ಭರಿತನಾದ ನನಗೆ ಇಂತಹ ಸಂಕಟವನ್ನು ತಂದೊಡ್ಡಬೇಡ ದೇವ. ಪಾಂಡುಕುವರದ ಸೇರುತ್ತೆ ನೀನು, ಪಾಂಡುಕುವರದ ಸೇರುತ್ತೆ ನೀನು, ಬೆಳೆಯಲು ಬೆಳೆಯಲಿ ಧರ್ಮದ ನಿರುತ್ತ, ಬೆಳೆಯನ್ನು ಬೆಳೆಯಲಿ ಧರ್ಮದ ನಿರುತ್ತ, ಅನುಜರ ಸೇರೈ ಕರುಣವ ಪೋರೈ, ಅನುಜರ ಸೇರೈ ಕರುಣವ ಪೋರೈ, ಮಾತನು ಕೇಳದು ಆಲಿಸುತ್ತೀರ. ದಾನ ಶೋಧನೆ ನಾಟಿದ ಬಿರುದ, ದಾನ ಶೋಧನೆ ನಾಟಿದ ಬಿರುದ, ಮೆರೆಸಿದ್ದಾನಿಯ ಒಳಗುಣ ಶೀಲ, ಮೆರೆಸಿದ್ದಾನಿಯ ಒಳಗಿನ ಶೀಲ, ಅನುಜರ ಸೇರೈ ಕರುಣವ ಪೋರೈ, ಅನುಜರ ಸೇರೈ ಕರುಣವ ಪೋರೈ, ಮಾತನು ಪ್ರೇಮದಿ ಆಲಿಸುವೀರ, ಆಲಿಸುವೀರ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನೀನು. ನಿನ್ನ ತಾಯಿಯಾದ ಕುಂತಿದೇವು ತನ್ನ ಕನ್ನಿಕಾವಸ್ಥೆ ಇದ್ದಾಗ ದೂರ್ವಾಸ ಮುನಿಯಿಂದ 5 ಮಂತ್ರವನ್ನು ಜಪಿಸಲು ಆ ಮಂತ್ರ ಫಲಿಸುವುದೋ ಇಲ್ಲೋ ಎಂದು ಸಂಶಯಪಟ್ಟು ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಈ ಲೋಕೋಪಾತಿಕೆಯಲ್ಲಿ ನಿನ್ನ ತಾಯಿಯು ನಿನ್ನನ್ನು ಗಂಗೆಯಲ್ಲಿ ತೇಳಿಬಿಟ್ಟಳು. ಅನಂತರ ಸೂತರು ನಿನ್ನನ್ನು ಸಲಹಿದರು. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜನೆಂದು ಹೋಲಿಸುತ್ತಾ ದಿವ್ಯ ಸಿಂಹಾಸನ ಮೇಲೆ ಕುರಿತು ರಾಜ ಮಾಡತೊಡಗಿದ್ದೇವೆ. ಪರಮಾತ್ಮ, ಕರ್ಣ, ತಾವು ಹೇಳುತ್ತಿರುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿರುವಾಗಲೆಲ್ಲ ಸೂತ, ನೀಚ, ಹೀನಕುಲೋದವನೆಂದು ಹೀಯಾಳಿಸುತ್ತಿರುವರಲ್ಲ. ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿಯದೇ ದೇವ. ತಿಳಿಯದ ಕರ್ಣ, ನಿನ್ನ ವಿಚಾರ ನಿನ್ನ ತಾಯಿಯಾದ ಕುಂತಿದೇವಿಗೂ ಪಾಂಡವರಿಗೂ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿ ನಿನ್ನ ನೋಡಿದಾಗಲೆಲ್ಲ ದೇವ, ಆ ಕಣ್ಣನಾರು ಆತನು ನೋಡಿದರೆ ನನಗೆ ಮರುಕು ಉಂಟಾಗುವೆಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ವಿಚಾರವನ್ನು ಗಂಗಾ ತೀರದಲ್ಲಿ ತಿಳಿಸಿ ಬಂದಿರುವೆನು. ಅವಳು ನಿನ್ನನ್ನು ನೋಡಲು ಬಹಳ ಸಂತೋಷದಿಂದ ಬರುವಳು. ಆಕೆ ಮನಸ್ಸನ್ನು ವಹಿಸಬೇಡ, ಸಂತೋಷಪಡಿಸು, ನಾನು ಇನ್ನು ಹೊರಡುವೆನು. ಆಗಬಹುದು ಪರಮಾತ್ಮ. ಪರಮಾತ್ಮರು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವರಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರನೇ. ತೇಜೋಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡು ರಾಜ, ಕುಂತಿದೇವಿ, ಮಾದ್ರಿದೇವಿ ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿ ಸಮಾನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಆ ನನ್ನ ಪರಮವೈರಿ ಅರ್ಜುನ ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರೋನಲ್ಲ.
ಇದುವರೆಗೂ ಬಂಧು ವರ್ಗದವರು ಯಾರೆಂಬುದು ತಿಳಿಯದೆ ವ್ಯದಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂಬ ವಿಚಾರ ತಿಳಿದ ಬಳಿಕ ಈ ನನ್ನ ಮನಸ್ಸಿಗೆ ಎಂತಹ ಉಭಯ ಸಂಕಟ, ಎಂತಹ ಉಭಯ ಸಂಕಟ. ಕೊಲ್ಲಲ್ಲೇ ಪಾಂಡುಕುಮಾರರಂ ನಾಂ ಕೊಲ್ಲಲೇ ಕೊಲ್ಲಲ್ಲೇ ಪಾಂಡುಕುಮಾರರಂ ನಾಂ ಕೊಲ್ಲಲೇ ದುರದೊಳ ತಮ್ಮಂದಿರ ನಾಂ ಕೊಲ್ಲುವುದೇ ಕೊಲ್ಲಲಾಮಿದ್ದೊಡೆ ಕೌರವೇಂದ್ರ ಈ ದಾರುಣಿಯೋಳ್ ಸುಖ ಸಂಪತ್ತಿನಿಂ ಬಾಳ್ವನೇ ಚಲದೀಂ ಪಾರ್ಥನರುಂಡವಂ ಕಡಿದು ಚಲದೀಂ ಪಾರ್ಥನರುಂಡವಂ ಕಡಿದು ಮತ್ತೋಮಿಗೆ ಮನಸ್ವಾಮಿಗೆ ಆನಂದವಂ ಅರ್ಪಿಸಲಾಗದೆ ಪಾರ್ಥನ ಘೋರ ಚರಕ್ಕೆ ನಾ ತುತ್ತಾಗಲೇ ನಾ ಸಾಯಲೇ देवा दीनहरा पुरयो मुरलीधरा दुरितहरा देवा दीनहरा पुरयो मुरलीधरा सकल विधाता निनगिदु सरिये माया मोहनने पुरयो मुरलीधरा दुरितहरा देवा दीनहरा पुरयो मुरलीधरा ವಾಸುದೇವ, ನಿನ್ನ ಹೊರತು ನನಗೆ ಬೇರೆ ಗತಿಯಾರು. ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ದುಶ್ಯಾಸನನ ಮಾನಾಪಮಾನವನ್ನು ತಾಳಲಾರದು. ಕಾಡಿಂದ ನಾಡಿಗೆ ಅಲೆದದ್ದಾಯಿತು. ಕದ್ದ ಕಳ್ಳಿಯಂತೆ ಕೀಚಕನ ಭಂಗವನ್ನು ಸಹಿಸಿದ್ದಾಯಿತು. ಕೊನೆಗೆರಡು ದಿನವಾದರೂ ಸುಖವಾಗಿರೋಣವೆಂದರೆ ಈ ದ್ರೌಪದಿಯ ಹಣೆಯಲ್ಲಿ ಇನ್ನೇನು ಬರೆದಿರುವುದೋ. ಪಾಂಚಾಲಿ ಪ್ರಿಯತಮೇ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು?
ಶಾಂತ ಶಾಂತ ಕಡು ಕೋಪವೇಕೆ ಕಡು ಮೌನವೇಕೆ ಕೋಮಲಾಂಗಿಯೇ ಪಾಂಚಾಲಿ ಕಾಂತ ಶಾಂತ ಕಡು ಕೋಪವೇಕೆ ಕಡು ಮೌನವೇಕೆ ಕೋಮಲಾಂಗಿಯೇ ಪಾಂಡು ಪುತ್ರರ ಭಕ್ತಿಯಾಗಿ ನೀನು ಪಾಂಚಾಲಿ ಪಾಂಡು ಪುತ್ರರ ಭಕ್ತಿಯಾಗಿ ನೀನು ಚಂಡಾಚಿಂತೆಯಿಂದ ಪಾಂಚಾಲಿ ಚಂಡಾಚಿಂತೆಯಿಂದ ಕಡು ಕೋಪವೇಗೆ ಕಡು ಮೌನವೇಗೆ ಕೋಮಲಾಂಗಿಯೇ ಕಡು ಕೋಪವೇಗೆ ಕಡು ಮೌನವೇಗೆ ಕೋಮಲಾಂಗಿಯೇ ಕಾಂತ ಶಾಂತ ಕಡು ಕೋಪವೇಗೆ ಕಡು ಮೌನವೇಗೆ ಕೋಮಲಾಂಗಿಯೇ ಏಕೆ ಏನಾಯಿತು ನಿಷ್ಕರವಾಗಿ ಅಳುತ್ತಿರುವೆ ಏಕೆ ಪಾಂಚಾಲಿ ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳು. ನೀವೇನು ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನಿಸಿದರೆ ಅವರಿಗೆ ಪ್ರತ್ಯುತ್ತರ ನೀಡುವಿರಿ. ಆದರೆ ಸ್ತ್ರೀಯರು ಹಾಗಲ್ಲ, ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಹೇ ಪರಮೇಶ್ವರ, ಇಂತಹ ಅಪರಾಧೇನ ಸ್ತ್ರೀಯನ್ನು ಏಕೆ ಸೃಷ್ಟಿಸಿದೆ ದೇವಾ? ಏಕೆ ಪಾಂಚಾಲಿ ಹಳಬೇಡ ಪಾಂಚಾಲಿ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದಲ್ಲಿ ಭಗವತ್ ಸ್ವರೂಪರಾದ ಋಷಿಗಳ ಹಾಗೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲು ಎಂದು ಹೇಳಿದರೆ ಆ ನಿಮ್ಮ ಋಷಿಗಳು ಪತಿಗಳು 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 ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಗನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಳು. ಅದಿರಲಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಿನ್ನ ಎಷ್ಟೋ ಬಾರಿ ಬೇಡಲಿಲ್ಲವೇ? ಆದದ್ದು ಹಾಗೆ. ಈ ದಿನ ದುಃಖಿಸಲು ಕಾರಣವೇನು ನನಗೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀವು ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಎಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನ? ಯುದ್ಧವನ್ನು ಹಾಗಾದರೆ ಹೇಳುವೆನು ಕೇಳಿ. ಇಂದು ನಾನು ಹಸ್ತಿನಾಂಬೆಯ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಕೇಳಲು ಬಂದಿದ್ದರು, ಇನ್ನೇನು ಸಂಧಿಯಾಗುವುದು. ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವುದಷ್ಟೇ ಬಾಕಿಯನ್ನು ನನ್ನನ್ನು ನೋಡಿ ಅಪಹಾಸ್ಯ ಮಾಡಿದಳು ಸ್ವಾಮಿ, ಅಪಹಾಸ್ಯ ಮಾಡಿದಳು. ಪುನಃ ನನ್ನ ಸಂದೇಶವು ದುರ್ಯೋಧನ, ಪುನಃ ಸಂದೇಶವು ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಗೋಪಿಕಾಂಗನೆಯವರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನ ದ್ವಾರಕೆಯಿಂದ ಹಿಂದಿರುಗಾಗಲೇ ಹೀಗಾಗುವುದು ಭಾವಿಸಿದ್ದನು. ರಾಯಭಾರಕ್ಕೆ ಹೋದವರು ಯಾರು? ಮತ್ತಿನ್ಯಾರು? ನನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮರು. ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯನ್ನು ಯುದ್ಧವನ್ನು ಮರೆಯುವುದು ಸಹಜ. ಅದಿರಲಿ ಪಾಂಚಾಲಿ, ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟು? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು ಸ್ವಾಮಿ. ಏನೆಂದು? ನಿನ್ನ ಈ ಕಟ್ಟಿದ ಮುಡಿಯನ್ನು ಬಿಚ್ಚುವವರೆಗೂ ನನ್ನ ಈ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ ಬಾಪು, ಚಮತ್ಕಾರವಾದ ಉತ್ತರವನ್ನು ಕೊಟ್ಟಿದೆ. ನೀನು ನಮ್ಮ ಸಂಗಡ ಕದನ ಆಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆನು. ನನ್ನ ಜಾನೆ ಮುದಾಡುವೆನು ಬಾರೆ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ ಪಾಂಚಾಲಿ, ಈ ಭೀಮನ
ನನ್ನ ಪ್ರೀತಿಯ ರಾಣಿಯು ನೀನೇ ಜಾಣೆ ನನ್ನ ಜಾಣೆ ಮೋದಾಡುವೆಯೋ ಬಾರೆ ಪಾಂಚಾಲಿ ಕುರುಕುಲಹದ ಮರ ಕೆಣಕು ತರನದೊಳು ಕುರು ವಂಶವನ್ನು ನಾಶವಗೈವೆ ಪಾಂಚಾಲಿ ಕುರುಕುಲಹದ ಮರ ಕೆಣಕು ತರನದೊಳು ಕುರು ವಂಶವನ್ನು ನಾಶವಗೈವೆ ದುರುಳದು ಸಾಧನ ಒಳಲನ್ನು ಬಗೆದು ಪಾಂಚಾಲಿ ದುರುಳದು ಸಾಧನ ಒಳಲನ್ನು ಬಗೆದು ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ ಬಿಚ್ಚಿದ ಮುಡಿಯ ಕಟ್ಟುವೆ ಬಾರೆ ಜಾಣೆ ನನ್ನ ಜಾಣೆ ಮೋದಾಡುವೆನು ಬಾರೆ ಸಭೆಯ ಪಭವವ ಮರೆತಿಯೇನೆ ಗೈದವ ಶಪಥವನ್ನು ಮರೆಯುವೆಯೇನೆ ಪಾಂಚಾಲಿ ಸಭೆಯ ಪಭವವ ಮರೆತಿಯೇನೆ ಗೈದವ ಶಪಥವನ್ನು ಮರೆಯುವೆಯೇನೆ ಚಿಂತೆಯು ಏಕತೆಯು ಬಲವ ಮೂವರೇ ಚಿಂತೆಯು ಏಕಕ್ಕೆ ಬಲವ ಮೂವರೇ ಜಾಣೆ ನನ್ನ ಜಾಣೆ ಮೋದಾಡುವೆನು ಬಾರೆ ಈ ನಿಮ್ಮನ್ನ ಪ್ರೀತಿಯ ರಾಣಿಯು ನೀನೇ ನಿಮ್ಮನ್ನ ಪ್ರೀತಿಯ ರಾಣಿಯು ನೀನೇ ಜಾಣೆ ನನ್ನ ಜಾಣೆ ಮೋದಾಡುವೆನು ಬಾರೆ ಅದಿರಲಿ ಪ್ರಾಣಕಾಂತ. ಅಂದು ಕುರುಕುಲಾಂತಕ ಕರಾಳ ರಾತ್ರಿ ಈ ನನ್ನ ಬಿಚ್ಚಿದ ಬಿರಿಕೂದಲನ್ನು ಕಂಡು ಇನ್ನು ಏನೇನೋ ನುಡಿದಿರಲ್ಲ. ಇದು ನಿಮಗೆ ಪುನಃ ನನ್ನ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವಿಯಾ ಪಾಂಚಾಲಿ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಡಿಯೂ ನಾನಲ್ಲ. ಪ್ರತಿಜ್ಞೆ ಮಾಡಿದರಷ್ಟೇ ಸಾಲದು, ಅದನ್ನು ಕಾರ್ಯರೂಪಕ್ಕೆ ತರಬೇಕೆನ್ನುವುದೇ ನಮ್ಮ ಇಚ್ಛೆ. ಎಷ್ಟೇ ಆದರೂ ನೀವು ಅಣ್ಣನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆಣಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನು? ಯುದ್ಧವನ್ನು ಆತುರದಿಂದ ನಿಲ್ಲಿಸುತ್ತಿರುವನು. ಧರ್ಮಪರಾಯಣನಾದ ಯುಧಿಷ್ಠನ ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸಲಾರೆ. ಗೌರವನ ಬಾಳಗೆಡಿಸುವೆ ತಾಳು ತಾಳು ನಿಲ್ಲಿಸುವ ಮದಿಯೇ ಪಾಂಚಾಲಿ. ಗೌರವನ ಬಾಳಗೆಡಿಸುವೆ ತಾಳು ತಾಳು ನಿಲ್ಲಿಸುವ ಮದಿಯೇ ಸೈರಿ ಸೈ ಪರಿಯನು ಕರೆಯಳು ಸೈರಿ ಸೈ ಪರಿಯನು ಗುರದೊಳಿಗಲೇ ಕುಲವೆಲ್ಲ ತಲೆ ಬಿಡುಗದ ಕಾಂತಲೇ ಗುರುಗಳೇ ಗುರುಕುಲವೆಲ್ಲ ತಲೆ ಬೆಳೆಯುವ ಸಾಧ್ಯವೇ ಗುರುಳ ಗೌರವದ ಸಿಗಿದ ಮಗನ ಪಾಂಚಾಲಿ. ಗುರುಳ ಗೌರವದ ಸಿಗಿದ ಮಗನ ಸೈರಿ ಸೈ ಪರಿಯನು ಕರೆಯಳು ಸೈರಿ ಸೈ ಪರಿಯನು. ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೇಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಅವನನ್ನು ಸಮಾಧಾನ ಪಡಿಸಲು ನೀನಲ್ಲದೆ ಮತ್ತಾರು ಸಕ್ತರಲ್ಲ ಅಣ್ಣ. ಪಾರ್ಥ, ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಮುಖ್ಯ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಹೌದು ಸ್ವಾಮಿ. ಕೌರವರೊಡನೆ ಯುದ್ಧ ಮಾಡೋದಕ್ಕಿಂತಲೂ ಸಹೋದರನನ್ನು ಸಮಾಧಾನಪಡಿಸಲು ನನ್ನಿಂದ ಸಾಧ್ಯವಾಗದು. ಸಹೋದರ ಶಾಂತನಾಗು, ನನ್ನ ಮೇಲೂ ಕೋಪವೇ ತಮ್ಮ. ಅಗ್ರಜ ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ನನ್ನ ಈ ಬಿಚ್ಚಿದ ಬಿರಿಕೂದಲು ನಿಮ್ಮ ಪ್ರಶ್ನೆಗೆ ಉತ್ತರ ನೀಡುತ್ತಿಲ್ಲವೇ?
ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರ ಮೇಲೆಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ಹೇಳಲು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವನು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯ ಪಾಂಡವರ ಕಳಂಕವೆಂದು ಭಾವಿಸಿದ ದಾರಿದ್ರ ಭಿಕ್ಷಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಭಿಕ್ಷಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲು. ಈ ವರ್ತನೆಯು ನಿಮಗೆ ಅಸಹ್ಯವಾಗಿ ಕಾಣಬಹುದು. ಇನ್ನೊಂದು ಗಳಿಗೆಯೂ ನಾನು ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಇವೆರಡೇ ಸಾಕು ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲೆನು. ಸಹೋದರ ಶಾಂತನಾಗು. ನೀವು ನಿಶ್ಚಿಂತರಾಗಿ ಸಂಧಿಯನ್ನು ಪ್ರಸ್ತಾಪವನ್ನು ಮಾಡುತ್ತೀರಿ. ನನಗೆ ತೋರಿದ್ದನ್ನು ನಾನು ಮಾಡುವೆ. ಸಹೋದರ ಶಾಂತನಾಗು. ಬಿಡುಕೋಪವ ಮನಗೆ, ಬಿಡುಕೋಪವ ಮನಗೆ. ಸಹೋದರ ಶಾಂತನಾಗು. ಅಗ್ರಜ ಬಿಡುಕೋಪವ ಮನಗೆ, ಅನುಜ ಬಿಡುಕೋಪವ ಮನಗೆ. ಸಮರ ಬಯಸುವುದನ್ನು ಗೀತ. ಸಹೋದರ ದುಡುಕಿ ಸಮರ ಬಯಸುವುದನ್ನು ಗೀತ. ಬಿಡುಕೋಪವ ಮನಗೆ, ಬಿಡುಕೋಪವ ಮನಗೆ. ಸಹೋದರ ಶಾಂತನಾಗು. ಬಡದಿ ಪಂಚಾಲಿಯ ಬಿಡುಮುಡಿ ಶಾಪವು ಗುರು ಸಂಚಾರ ಕರಳಿಸದಿರುವುದೇ. ದೇವಿ ಸಹೋದರ ಶಾಂತನಾಗು. ಬಡದಿ ಪಂಚಾಲಿಯ ಬಿಡುಮುಡಿ ಶಾಪವು ಗುರು ಸಂಚಾರ ಕರಳಿಸದಿರುವುದೇ. ತಾಳಿದವನು ಮುಂದೆ ಬಾಳಿಯರೋ ಎಂಬ ದೇವಾ. ದೇವಸೇನ ಶಾಂತನಾಗು. ತಾಳಿದವರು ಮುಂದೆ ಬಾಳಿಯರೋ ಎಂಬ, ತಾಳಿದವರು ಮುಂದೆ ಬಾಳಿಯರೋ ಎಂಬ. ಅರ್ಜುನ ಗಜ ತಾಳಿದವರು ಮುಂದೆ ಬಾಳಿಯರೋ ಎಂಬ, ಹಿರಿಯರ ಬಾಳಿಯ ನೀರುವುದನ್ನು ಜಿತ. ಸಹೋದರ ಶಾಂತನಾಗು. ಹಿರಿಯರ ಬಾಳಿಯ ನೀರುವುದನ್ನು ಜಿತ. ಬಿಡುಕೋಪವ ಮನಗೆ, ಅನುಜ ಬಿಡುಕೋಪವ ಮನಗೆ. ದುಡುಕಿ ಸಮರ ಬಯಸುವುದನ್ನು ಜಿತ. ದುಡುಕಿ ಸಮರ ಬಯಸುವುದನ್ನು ಜಿತ. ಬಿಡುಕೋಪವ ಮನಗೆ. ಸಹೋದರ ಕೋಪವ ಮನಗೆ. ಸಹೋದರ ಶಾಂತನಾಗು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಶಾಂತನಾಗು ಸಹೋದರ, ಶಾಂತನಾಗು. ಕೋಪ ಮಾಡಬೇಡ ಅಣ್ಣ. ಧರ್ಮರಾಯನು ನಮ್ಮೆಲ್ಲರಿಗೂ ಹಿರಿಯವನು. ಅವನ ಮಾತಿಗೆ ವಿರುದ್ಧವಾಗಿ ನಡೆಯುವುದು ನಮಗೆ ಸಮತವಾದ. ಪಾಂಚಾಲಿ, ಮಾನುನಿ ಮನದ ವೇದನೆ ನೀಗಿಸಿ ಸಮಯವೊಂದರಿತೆಯ ತರುಣಿ ಏತಕ್ಕೆ ಈ ದುಗುಡವು ದೇವಿ. ಮಾನುನಿ ಮನದ ವೇದನೆ ನೀಗಿಸಿ ಸಮಯವೊಂದರಿತೆಯ
ವ್ಯರ್ಥಕ್ಕೆ ಇದು ಗುಣವು ರವಿ ಧರ್ಮದ ನೆಮ್ಮಯ ನಿರ್ಮಲ ಭ್ರಾತವು ರವಿ ಧರ್ಮದ ನೆಮ್ಮಯ ನಿರ್ಮಲ ಭ್ರಾತವು ಬೀರುವುದನುಚಿತ ಪರೀಕ್ಷಿಸದೆ ನುಡಿಯ ಆಚಾರಿ ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ ಸೈಬದು ಮನದನು ತಾಪವತರು ಸಹಿಬದು ಮನದನು ತಾಪವತರು ಧರ್ಮದಿಂದ ಜನ ಕಾರ್ಯವ ಸಾಧಿಸ ಕೋಮಲರು ಕರಗಲ ಸರಿ ದೇವಿ ಧರ್ಮದಿಂದ ಜನ ಕಾರ್ಯವ ಸಾಧಿಸ ಕೋಮಲರು ಕರಗಲ ಸರಿ ಸಾರ ಸಾಕ್ಷಿನಿ ಹರಿಯದೆ ಮರಿ ದೇವಿ ಸಾರ ಸಾಕ್ಷಿನಿ ಹರಿಯದೆ ಮರಿ ಏಕೆಂದು ನೀನು ತುಂಬಿ ಕೋಪ ಬರುವೆ ಏಕೆಂದು ನೀನು ತುಂಬಿ ಕೋಪ ಬರುವೆ ಮಾನವಿ ಮನದ ಸಮಯವೊಂದರಿದೆಯ ಪಾಂಚಾಲಿ ಇದಕ್ಕೆ ಏನು ಹೇಳುವೆ ಧರ್ಮ ಧರ್ಮವೆಂದು ಅಂಬಲಿಸುತ್ತಾ ಮಾನವ ಧರ್ಮವೇನೆಂಬುದನ್ನು ತಿಳಿಯುವುದೇ ನಿಮಗೆ ಉಚಿತವಲ್ಲವೇ? ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂದು ನೀನಿನ್ನೂ ತಿಳಿದಿಲ್ಲ. ನಿಮ್ಮಗಳ ಅಭಿಮಾನಕ್ಕೆ ವಶರಾಗಿ ನಾನು ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಆವಿಷ್ಕಾರಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ಅದಕ್ಕಾಗಿ ನಾನು ಸಂಧಿಗೆ ಸರ್ವ ಪ್ರಯತ್ನವನ್ನು ಮಾಡಿದೆನು ದ್ರೌಪದಿ. ರಾಜೇಂದ್ರ ಧೌಮ್ಯರನ್ನು ಕಳುಹಿಸಿ ಅಪಮಾನ ಪಡಿಸಿದ್ರಿ. ಕುಲ ಪುರೋಹಿತರನ್ನು ಕಳುಹಿಸಲು ಇದೇನು ಮದುವೆಯ ಔತಣ ಕೂಟವೆಂದ ಆ ಕೂಳ ಕೌರವ. ಈಗ ನನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಕಳುಹಿಸಿ ಅಪಮಾನ ಪಡಿಸುವಿರೋ ಎನ್ನುವುದೇ ನನ್ನ ಚಿಂತೆ. ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧ್ಯಾ ಫಲಾಫಲವನ್ನು ಕೇಳುವುದಾಗುವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರ ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯ ಸ್ವತಂತ್ರ ಮಾತ್ರ ನನಗಿರಲಿ. ಪರಮಾತ್ಮ ನಮಸ್ಕರಿಸುವೆನು. ಧರ್ಮ ವಿಜಯಶಾಲಿ ಆಗು ಅಣ್ಣ ನಮಸ್ಕಾರ. ತಂಗಿ ಪರಮಾತ್ಮ ಧರ್ಮಾಂಗನ ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರನೇ. ಪರಮಾತ್ಮ ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರನೇ. ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರನೇ. ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರನೇ. ಕರುಣಾನಿಧಿ ಮಾಧವ, ನಿತ್ಯ ಕಲ್ಯಾಣ ಗುಣಮಾಧವ. ಕರುಣಾನಿಧಿ ಮಾಧವ. ಕಾರುಣ್ಯ ಗುಣಶೀಲ ನವಮೋಹನ.
ಕರುಣಾನಿಧಿ ಮಾಧವ 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 ಕೃಷ್ಣ ಪರಮಾತ್ಮ ಹೋದ ಕಾರ್ಯವು ಏನಾಯಿತು? ಹೋದವರಾರು ಕೃಷ್ಣನ ನಡುವೆ ಅಂದರೆ ಎಲ್ಲವೂ ಸಮರ್ಪಕವಾಗಿ ನಾನು ನಿರೀಕ್ಷಿಸಿದಂತೆ ನಡೆಯಿತು ಧರ್ಮನಂದನ. ಪಾಂಚಾಲಿ, ಎನ್ನೆದಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಸ್ವಲ್ಪ ತಡೆಯಿರಿ ನಾಥ, ಅಣ್ಣವರ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿದರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು ಧರ್ಮನಂದನ. ನಾನಿನ್ನೂ ತಡೆಯಲಾರೆ ರುಕ್ಮಿಣಿಪತಿ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಹೋಗಿದ್ದಿದ್ದು ಅದಕ್ಕಾಗಿಲ್ಲವೇ ಭೀಮಸೇನ? ಶ್ರೇಷ್ಠ, ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸ್ವಾಭಿಮಾನ್ಯದ ಶೂನ್ಯವಾದ ಸಂಧಾನವೊಡನೆ ಈ ಪ್ರಚಂಡ ಭೀಮನಿಗೆ ಅಂತಹ ಸಂಬಂಧ ಇರುವುದು, ಅತ್ಯಂತವಾದ ನಿಕಟ ಸಂಬಂಧ ಹೊಂದಿರುವುದು. ಪರಮಾತ್ಮ, ಮುಂದೆ ಏನಾಯಿತು ದೇವ? ರಾಜ್ಯಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದರು. ಎಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು. ದುರ್ಯೋಧನ ಆತನೂ ಸಹ ಒಪ್ಪಿದನು. ಹೆಣ್ಣು ನನಗೆಲ್ಲಿ ಕೆಲಸವಿಲ್ಲ. ಈ ದುರ್ವಾಕ್ಯನ್ನು ಕೇಳಬೇಕೆಂಬುದೇ ನಿಮ್ಮ ಇಚ್ಛೆ ಆಗಿತ್ತು. ಕೃಷ್ಣ, ಭಾವ, ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷ ಬಲವನ್ನು ನೀವೇ ಬುದ್ಧಿಸಿರಿ. ಅದರಲ್ಲಿ ಈ ಭೀಮನು ಬದುಕಿರುವವರಿಗೂ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಾಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿರುವವರಿಗೂ ನಿನ್ನ ಸೇಡನ್ನು ತೀರಿಸದೇ ಬಿಡನು. ಭೀಮಸೇನ, ನಿಲ್ಲಯ್ಯ, ನಿನಗಷ್ಟೊಂದು ಅಸಹನೆ ಏಕೆ? ಸಹೋದರ, ನನ್ನ ಮಾತನ್ನು ಕೇಳು. ಇದು ಹೆಚ್ಚಿಗೆ ವಿಷಯ ಹೊಂದಿದೆ ಎಂದು ನಾನು ಹೇಳಲಿಲ್ಲವೇ? ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯು ನನಗೊಪ್ಪದು. ನೀನು ಒಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನು ನಿನಗೊಂದು ಪ್ರಿಯ ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಸಂದೇಶವು ಸಂಧಿ ಆಗಿರಲಾರದು. ಹೇಳು ಕೃಷ್ಣ, ಹೇಳು, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನನ್ನ ಬಳಿಯಲ್ಲಿ ಕೈ ಕೊಟ್ಟುಕೊಂಡು ಕುಳಿತಿರು, ಅನಂತರ ಹೇಳುವೆನು. ಈ ಪರಿಹಾಸ್ಯವೇಕೆ ಕೃಷ್ಣ? ಪರಿಹಾಸ್ಯವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ಅಷ್ಟೊಂದು ಭಯವಾಗುತ್ತಿರುವುದು. ಇದು ಎಲ್ಲಿ ಆ ಗದೆಯನ್ನು ದೂರವಿಟ್ಟು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ, ಅನಂತರ ಹೇಳುವೆನು. ಈ ಪರಿಹಾಸ್ಯವೇಕೆ ಕೃಷ್ಣ? ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು ಕೃಷ್ಣ, ಏನು ಆ ಸಂದೇಶ? ಗದೆಯನ್ನು ಸ್ವಲ್ಪ ಅರ್ಜುನ ಕೂತ್ಕೊಳ್ಳಿ. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಹಿಡಿದಿರು. ಆಜ್ಞೆ ಮಾಧವ. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಆಗಲಿ. ಯಾಜ್ಞಸೇನಿ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಣಯ್ಯ. ನಿನ್ನ ಮಾತನ್ನು ಎಂದಿಗಾದರೂ ಮೀರಿರುವೆನೇ ಅಣ್ಣ? ತೆಗೆದುಕೋ ಈ ಹಗ್ಗವನ್ನು, ಇದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಪರಿಹಾಸ್ಯವಲ್ಲ ತಂಗಿ, ಶತ್ರುಗಳ ಎಡೆಮುರಿಗಳಲ್ಲಿ ಬಿಡಿಸುವುದರಲ್ಲಿ ನೀನು ನಿಪುಣಿಯಂತೆ. ಆದ್ದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ ಎಂದು. ಭೀಮಸೇನ, ಈ ಸಂಧಿಯ ಕೇಳುವ ವಿಚಾರ ನಿನಗಿದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು.
ಈಗ ಎಲ್ಲರೂ ಕೇಳಿರಿ, ಈಗ ಎಲ್ಲರೂ ಕೇಳಿರಿ. ಈ ದಿನಸೆಯನ್ನು ಬಂಧಿಸುವ ಹಗ್ಗವು ಅಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗದ ಬಂಧಿಸಲಾಯಿತು. ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತ ತಮ್ಮ ದುಶ್ಯಾಸನನು ಇಂತಹ ಕೆಲಸ ಅವನಿಗಲ್ಲದೆ ಮತ್ತೆ ಆಗಿಸಲಿಲ್ಲ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಪಾಂಡವರ ರಾಯಭಾರಿಯನ್ನು ಆ ಕುನ್ನಿ ಕೌರವರು ಈ ರೀತಿ ಅಪಮಾನ ಮಾಡಿದರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ದುಡುಕುತ ನುಡಿದ ಕೌರವನು ಇದೆಲ್ಲ ಪದಿಯೇ ಕೇಳು. ವಾಸುದೇವ, ದುಡುಕುತ ನುಡಿದ ಕೌರವನು ಇದೆಲ್ಲ ಪದಿಯೇ ಕೇಳು. ಕಡೆಗೂ ಯುದ್ಧವ ಕೊಲೆ ನಿನ್ನ ರಾಜ್ಯವ. ಕಡೆಗೂ ಯುದ್ಧವ ಗೈದ ಕೊಲೆ ನಿನ್ನ ರಾಜ್ಯವ. ಐವರಿಗೈದು ಗ್ರಾಮವ ಕೊಡು, ನಿನ್ನನಿಗೊಂದು ಊರನ್ನು. ಐವರಿಗೈದು ಗ್ರಾಮವ ಕೊಡು, ರಾಜ್ಯವನ್ನು ಮಡಿದಾಗೆಯಿಂದ ಕೊಡುವೆನು ರಾಜ್ಯವನ್ನು ಮಡಿದಾಗೆಯಿಂದ. ಹುಡುಕುತ್ತ ನುಡಿದ ಕೌರವನು ಕಡೆಗೂ ಯುದ್ಧವಾಗೈದೆ ಕೊಲೆ ನಿನ್ನ ರಾಜ್ಯವ. ಧರ್ಮನಂದನ, ಪರಮಾತ್ಮ, ಅದು ನೀವು ಸಂಧಿಯನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪಷ್ಟ ಸ್ಪಂದನದಲ್ಲಿ, ಈ ರತಿಗಳ ಘೋಷದಲ್ಲಿ ಎಂದು ನುಡಿದನು. ಪರಮಾತ್ಮ, ಸಮರವನ್ನೊಲ್ಲೆನಯ್ಯ, ಸಿರಿ ಸಂಪದಲಕ್ಕಾಗಿ ಮುರಹರಿ ಮಹಿಮನಾಗಿ ಪಾಪದ ಹೊರೆಯ ಧರಿಸನಯ್ಯ. ಶಿರದಲೇ ಬಂದು ಬಾಂಧವರ ರಕ್ಷಣೆಯ ಅಪವಿತ್ರ ಭೂಮಾಲಯ ಪವಿತ್ರಗೊಳಿಸಲೆಂತ ಮುಂದೆ ಘೋರ ಹತ್ಯೆಯ ನೀಕ್ಷಿಸೆ ಸಹಿಪೆನು ದಿಟದಿ ತೆರಳು ಸಂದಿಗೆ ಹಾಪತ್ತಂದುವೆ ಕರಮುಂದು ಬೇಡುವೆನು ವಾಸುದೇವ. ಕರ ಮುಗಿದು ಬೇಡುವೆನು ಕೃಷ್ಣ. ಪರಮಾತ್ಮ, ಅಗ್ರಜ, ಕಳ್ಳಗೈರುವುದು ಅಸಮ್ಮತ ಏನಾಗೆ. ಪರಮಾತ್ಮ, ಕಾಳಗೈರುವುದು ಅಸಮ್ಮತ ಏನಾಗೆ. ಚಾಡಿಸಬೇಡನ್ನ ದೇವಾ. ಪರಮಾತ್ಮ, ಚಾಡಿಸಬೇಡನ್ನ ಬೇಡುವೆ ದೇವಾ. ಶಾಂತಿಯಿಂದಲೇ ರಾಜ್ಯವ ಪಡೆವಾ.
ಪರಮಾತ್ಮ, ಧರ್ಮಾನಂದನ, ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಸರ್ವ ಪ್ರಯತ್ನಗಳೆಲ್ಲವೂ ವಿಫಲವಾಗಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ನಾನು ಯುದ್ಧಕ್ಕಾಗಿ ಅಪೇಕ್ಷೆ ಪಟ್ಟವನಲ್ಲವೆಂದು, ಸಂಧಿಗೆ ಸರ್ವ ಪ್ರಯತ್ನವನ್ನು ಮಾಡಿದ್ದೇನೆಂದು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಕುನ್ನಿ ಕೌರವರು ಈ ರೀತಿ ಅಪಮಾನ ಮಾಡಿದ್ದಾರೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇನ್ನು ಐತೆ ಮಾತು. ನಾನೇ ಬಿಚ್ಚಿಕೊಳ್ಳುವೆನು. ಅಲ್ಲಿ ನನ್ನ ಕಥೆ, ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಕೌರವರನ್ನು ಮರಣಗೊಳಿಸದೆ ಕೌರವರನ್ನು ಮರಣಗೊಳಿಸದೆ ಕರೆಯಲಿರಲು ಬಿಡುವೆನೆ. ರಕ್ತಪಾನ ಮಾಡಲಿರುವೆನೆ. ರಕ್ತಪಾನ ಮಾಡಲಿರುವೆನೆ. ಭಕ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಕಣ್ಣು ಮೆಟ್ಟಿಕೊಳ್ಳುವೆ. ಭಕ್ತಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಕಣ್ಣು ಮೆಟ್ಟಿಕೊಳ್ಳುವೆ. ಸರ್ವದಿಯ ತೊಡೆ ತಟ್ಟಿದವನ ಕುಟ್ಟಿಕೊಳ್ಳುವೆ, ಕಣ್ಣು ಕುಟ್ಟಿಕೊಳ್ಳುವೆ. ಸರ್ವದಿಯ ತೊಡೆ ತಟ್ಟಿದವನ ಕುಟ್ಟಿಕೊಳ್ಳುವೆ, ಕಣ್ಣು ಕುಟ್ಟಿಕೊಳ್ಳುವೆ. ಕೌರವರನ್ನು ಮರಣಗೊಳಿಸದೆ ಕರೆಯಲಿರಬಿಡುವೆ. ಹೆಣದರವರ ರಕ್ತಪಾನ ಮಾಡಲಿರುವೆನೆ. ಹೆಣದರವರ ರಕ್ತಪಾನ ಮಾಡಲಿರುವೆನೆ. ನಾನು ವಾಯುದೇವನ ಹಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ ವೀರಮಾತೆ ಕುಂತಿದೇವಿ ಸ್ತನ್ಯಪಾನ ಮಾಡಿದ್ದು ಸತ್ಯವಾಗಿದ್ದರೆ ನಾಳಿನ ಯುದ್ಧದಲ್ಲಿ 99 ಮಂದಿ ಸೋದರನ್ನು ಸಮೂಲವಾಗಿ ನಾಶ ಮಾಡಿ ಊರುಳ ದುಶ್ಯಾಸನ ವಕ್ಷಸ್ಥಳನ್ನು ಒಗೆದು ಆತಕ್ಕೆ ದುರ್ಯೋಧನ ತೊಡೆಯ ರೂಪನಸುತೆ ಕಟ್ಟಿಸುವೆ ನಿನ್ನೀ ಬಿಡಿಮುಡಿಯ. ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸುವೆ. ನಂತರ ಆ ದುರ್ಪಿತ ದುರ್ಯೋಧನ ತೊಡೆಯ ಈ ನನ್ನ ಗದಾಖಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿಂದ ಅದು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ ಕೃಷ್ಣ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿಯಾಣೆ.